ನಮಸ್ಕಾರ ವೀಕ್ಷಕರೇ, ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇತ್ತೀಚಿನ ನಮ್ಮ ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಅನೇಕ ಕಾಯಿಲೆಗಳಿಗೆ ನಮ್ಮನ್ನು ತಂದು ಬಿಡ್ಬಿಡುತ್ತೆ. ಅದರ ಸ್ಪೆಷಲಿ ಫ್ಯಾಟ್ ಅಂತಂದರೆ ನಮಗೆ ಬೇಕಾಗದಿರುವಂಥ ಬೊಜ್ಜು, ಒಬೆಸಿಟಿ ಅಂತ ಏನು ಕರಿತೀವಿ ಅಂಥದ್ದು, ಸ್ಪೆಷಲಿ ಇಂತಿಂಥ ಭಾಗಗಳಲ್ಲಿ ಅಂದರೆ ಹೊಟ್ಟೆ ಭಾಗ ಇರ್ಬೋದು, ಥೈಸ್ ಇರ್ಬೋದು, ಇಂಥ ಒಂದು ಭಾಗಗಳನ್ನು ಸ್ಪಾಟ್ ಫ್ಯಾಟ್ ರಿಡಕ್ಷನ್ ಅಂತ ಕರಿತೀವಿ. ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ಸ್ಪೆಷಲಿ ಲೈಪೋಲೈಸಿಸ್ ಅಂದರೆ ಏನು, ಇದು ಯಾವ ರೀತಿ ಪರಿಣಾಮಕಾರಿಯಾಗಿ ಇಂಥ ಒಂದು ಸಮಸ್ಯೆಗಳಿಗೆ ಕೆಲಸ ಮಾಡುತ್ತೆ. ಮನೆಯ ಬಗ್ಗೆ ಮಾತಾಡೋದಕ್ಕೆ ಭಗವಾನ್ ಹೆಲ್ತ್ ಕೇರಿಂದ ಡಾಕ್ಟರ್ ಶ್ಯಾಮಲಾ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ ಮೇಡಮ್. ನಮಸ್ಕಾರ. ಸೊ ಸ್ಪೆಷಲಿ ನಾ ಹೇಳಿದಲ್ಲ, ತುಂಬ ಜನರನ್ನು ಕಾಡುವಂಥದ್ದು, ಈವನ್ ಯಂಗರ್ ಏಜಲ್ಲೂ ಕೂಡ ಕಾಣುವಂಥದ್ದು ಒಂದು ಫ್ಯಾಟ್. ತುಂಬ ಒಂದೇ ಸರಿಗೆ ಬೊಜ್ಜು ಬೆಳೆದ್ಬಿಡ್ತೈತೆ, ತುಂಬ ಓವರ್ ವೇಟ್ ಇರ್ತಾರೆ. ಸೊ ಅಂಥ ಒಂದು ಸಮಸ್ಯೆ ಯಾಕೆ ಬರುತ್ತೆ ಅಂತೀರಾ ಎಸ್ಪೆಷಲಿ? ಓಕೆ ಸಬಿತಾ, ಏನಂದರೆ ಈಗಿನ ಲೈಫ್ ಸ್ಟೈಲ್ ಆ ಥರ ಇದೆ, ಲೈಕ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಮತ್ತು ಜೆನೆಟಿಕ್ ಪ್ರಿಡಿಸ್ಪೊಸಿಷನು ಇದೆ. ಮತ್ತು ಅದರ ಜೊತೆಯಲ್ಲಿ ಏನಂದರೆ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ, ಜಂಕ್ ಐಟಮ್ಸ್ ತುಂಬಾ ಜಾಸ್ತಿ ಇದೆ ನಮ್ಮ ಡಯಟಲ್ಲಿ. ಸೊ ಹಾಗಾಗಿ ಫ್ಯಾಟ್ ತುಂಬಾ ಅಕ್ಯುಮುಲೇಟ್ ಆಗುತ್ತೆ. ಅದರಲ್ಲೂ ಈ ಲೋಕಲೈಸ್ಡ್ ಫ್ಯಾಟ್, ಇನ್ನೂ ಕೆಲವರು ಏನಂದರೆ ಇದಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾರೆ, ಲೈಕ್ ಫ್ಯಾಟನ್ನು ಕಡಿಮೆ ಮಾಡಬೇಕು, ಒಬೆಸಿಟಿನ ಕಡಿಮೆ ಮಾಡಬೇಕು ಅಂತ. ಸೊ ಹಾಗಾಗಿ ದೇ ವಿಲ್ ಅಚೀವ್ ಆಲ್ಸೋ, ದೇ ವಿಲ್ ರಿಡ್ಯೂಸ್ ದರ್ ವೆಯ್ಟ್. ಬಟ್ ಆದರೆ ಏನಾಗುತ್ತಂದರೆ ಲೈಕ್ ಇದು ಕೆಲವು ಭಾಗದಲ್ಲಿ, ಫಾರ್ ಎಕ್ಸಾಂಪಲ್ ಗಲ್ಲದಲ್ಲಿರ್ಬೋದು, ಅಥವಾ ಚೀಕ್ಸಲ್ಲಿರ್ಬೋದು, ಅಥವಾ ತೊಡೆಯಲ್ಲಿರ್ಬೋದು, ಅಥವಾ ಹೊಟ್ಟೆ ಮೇಲಿರ್ಬೋದು, ಅಲ್ಲಲ್ಲಿ ಬೊಜ್ಜು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಯಾವುದೇ ಎಕ್ಸಸೈಸ್ ಮಾಡಿದ್ರೂ ಅದು ಕಡಿಮೆನೇ ಆಗ್ತಾ ಇರಲ್ಲ. ಓವರಾಲ್ ಬಾಡಿ ಇದು ತೂಕ ಕಡಿಮೆ ಆದ್ರೂ ಅಲ್ಲಲ್ಲಿ ಸ್ಪಾಟಲ್ಲಿ ಲೈಕ್ ಫ್ಯಾಟ್ ಅಕ್ಯುಮುಲೇಷನ್ ಇದ್ದೇ ಇರುತ್ತೆ. ಸೊ ಈ ಥರ ಸ್ಪಾಟ್ ರಿಡಕ್ಷನ್ ಅಂದರೆ ಸ್ಪಾಟ್ ಫ್ಯಾಟ್ ರಿಡಕ್ಷನ್ ಮಾಡೋದಕ್ಕೇ ಇರೋದು ಲೈಪೋಲೈಸಿಸ್. ಸ್ಪೆಷಲಿ ನೀವು ಹೇಳಿದಾಗೆ ಒಬ್ಬೊಬ್ಬರಿಗೆ ಒಂದೊಂಥರ ಒಬ್ಬೊಬ್ಬ ಇಂಡಿವಿಜುವಲ್ಗೂ ಒಂದೊಂದು ಡಿಫ್ರೆಂಟ್ ಆಗಿರುವಂಥ ಸಮಸ್ಯೆ. ಹೌದು, ಫ್ಯಾಟ್ ಅಂದರೆ ಓವರಾಲ್ ಎಲ್ಲರೂ ಕೂಡ ಒಂದೇ ಸಮಸ್ಯೆ ಇರಲ್ಲ. ಹೌದು. ಏನಂದರೆ ಒಬ್ಬೊಬ್ರಿಗೆ ಏನಂದರೆ ಬರೀ ಹೊಟ್ಟೆ ಮೇಲೆ ಮಾತ್ರ ಬೊಜ್ಜಿರುತ್ತೆ, ಹೊಟ್ಟೆ ಮಾತ್ರ ತುಂಬ ದಪ್ಪಗಿರುತ್ತೆ. ಸೊ ದಟ್ ಅವ್ರಿಗೆ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡ್ರೆ ಒಂಥರ ಆಕ್ವರ್ಡಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಕೆಲವ್ರಿಗೆ ಏನಂದರೆ ತೋಳಲ್ಲಿ ತುಂಬ ಫ್ಯಾಟ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಲೈಕ್ ನೋಬಡಿ ಈಸ್ ಪರ್ಫೆಕ್ಟ್. ಸೊ ಬಟ್ ಎವ್ರಿಬಡಿ ಕ್ಯಾನ್ ಗೋ, ಟ್ರೈ ಟು ಬಿಕಮ್ ಪರ್ಫೆಕ್ಟ್. ಲೈಕ್ ಅವರ ಬಾಡಿ ಒಂದು ಸ್ಟ್ರಕ್ಚರ್ನ ಮೇಂಟೈನ್ ಮಾಡೋದಲ್ಲಿ ಡೆಫಿನೆಟ್ಲಿ ಎವ್ರಿಬಡಿ ಕ್ಯಾನ್ ಟ್ರೈ ಫಾರ್ ಇಟ್. ಏನು ಲೈಪೋಲೈಸಿಸ್ ಅಂದರೆ ಏನು ಮಾಡ್ತೀರಾ ಆ್ಯಕ್ಚುಲಿ, ಅದು ಎಂಥ ಟ್ರೀಟ್ಮೆಂಟ್ ಇರುತ್ತೆ ಅಂತ? ಓಕೆ, ಲೈಪೋಲೈಸಿಸಲ್ಲಿ ನಾವು 2 ಟೈಪ್ಸ್ ಆಫ್ ವೇವ್ಸನ್ನು ಉಪಯೋಗಿಸ್ಕೋತೀವಿ. ಒಂದು ಮ್ಯಾಗ್ನೆಟಿಕ್ ಪಲ್ಸು, ಇನ್ನೊಂದು ಬಂದು ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸು. ಸೊ ಈ 2 ವೇವ್ಸನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ತೀವಿ, ಎಲ್ಲಿ ನಾವು ಫ್ಯಾಟ್ ಅಂದರೆ ಸ್ಪಾಟ್ ಫ್ಯಾಟ್ ರಿಡಕ್ಷನ್ ಮಾಡಬೇಕು ಆ ಏರಿಯಾನಲ್ಲಿ ಲೈಕ್ ವಿಲ್ ಅಪ್ಲೈ ದ ಜೆಲ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಮಸಾಜಿಂಗ್ ಇಟ್. ಸೊ ಅಲ್ಲಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಈ ರೇಡಿಯೋ ಫ್ರೀಕ್ವೆನ್ಸಿ ಆ್ಯಂಡ್ ಮ್ಯಾಗ್ನೆಟಿಕ್ ಪಲ್ಸ್ ಎರಡೂ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಲೋಕಲೈಸ್ಡ್ ಆಗಿ ಟೆಂಪ್ರೇಚರ್ ವಿಲ್ ಬಿ ರೇಸ್ಡ್. ಸೊ ಯೂನಿಫಾರ್ಮ್ ಆಗಿ ರೇಸ್ ಆಗುತ್ತೆ. ಸೊ ನಾವು ಅದನ್ನು ಮೂವ್ ಮಾಡ್ತಾ ಇದ್ರೂ ಅಷ್ಟೇ ಲೈಕ್ ಯೂನಿಫಾರ್ಮ್ ಆಗಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೆನ್ ದ ಟೆಂಪ್ರೇಚರ್ ರೀಚಸ್, ಯೂಶಲಿ ಬಾಡಿ ಟೆಂಪ್ರೇಚರ್ ಬಂದು ಅಪ್ ಟು 25 ಡಿಗ್ರಿ ಇರುತ್ತೆ, ಸಮಟೈಮ್ಸ್ ಇಟ್ ವಿಲ್ ಬಿ ಅಪ್ ಟು 35 ಡಿಗ್ರಿ ಇರುತ್ತೆ. ಆದರೆ ನಮ್ಮದು ಇದು ಫ್ಯಾಟನ್ನು ಡಿಸಾಲ್ವ್ ಮಾಡಬೇಕಾದ್ರೆ ಏನಂದರೆ ಇಟ್ ಹ್ಯಾಸ್ ಟು ಬಿ ಬಿಟ್ವೀನ್ 38 to 42 ಡಿಗ್ರಿ ಬೇಕಾಗುತ್ತೆ ಟೆಂಪ್ರೇಚರು. ಸೊ ಆ ಟೆಂಪ್ರೇಚರ್ನ ನಾವೇನು ಮಾಡ್ತೀವಿ, ಥ್ರೂ ಲೈಪೋಲೈಸಿಸ್ ಪ್ರೋಬ್ಸ್ ಮೂಲಕ ಲೈಕ್ ವಿ ಇನ್ಕ್ರೀಸ್ ದ ಟೆಂಪ್ರೇಚರ್. ಮುಖದ ಮೇಲೆ ನಾವು ಇದು ಫ್ಯಾಟನ್ನು ಕಡಿಮೆ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಟೆಂಪ್ರೇಚರ್ ಅಪ್ ಟು 38 to 42 ಡಿಗ್ರಿ. ವೆರಾಸ್ ಇದು ಹೊಟ್ಟೆ ಮೇಲೆ ಅಥವಾ ಲಾರ್ಜರ್ ಸರ್ಫೇಸ್ ಏರಿಯಾ ಮೇಲೆ ನಾವು ಫ್ಯಾಟನ್ನು ರಿಡ್ಯೂಸ್ ಮಾಡಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್ ಬಿಟ್ವೀನ್ 42 to 45 ಡಿಗ್ರಿ. ಸೊ ಆವಾಗ ಯಾವಾಗ ನಾವು ಟೆಂಪ್ರೇಚರ್ನ ಅಷ್ಟು ಜಾಸ್ತಿ ಮಾಡ್ತೀವಿ, ಅದರ ಕೆಳಗಡೆ ಇರೋ ಫ್ಯಾಟ್ ಏನಿದೆ, ಫ್ಯಾಟ್ ಲಾಕ್ಯೂಲ್ಸು, ಅದೆಲ್ಲನೂ ಬ್ರೇಕಪ್ ಆಗುತ್ತೆ. ಸೊ ಅದು ಬ್ರೇಕಪ್ ಆಗಿ ಲಿಂಫ್ಯಾಟಿಕ್ ಡ್ರೈನೇಜ್ ಮೂಲಕ ಅದು ಇಟ್ ವಿಲ್ ಗೆಟ್ ಎಕ್ಸ್ಕ್ರೀಟೆಡ್. ಸೊ ಹಾಗಾಗಿ ಲೈಕ್ ವಿ ಇನ್ಕ್ರೀಸ್ ದ ಟೆಂಪ್ರೇಚರ್. ಮತ್ತು ಇನ್ನೊಂದು ಏನಂದರೆ ಈ ರೇಡಿಯೋ ಫ್ರೀಕ್ವೆನ್ಸಿ ಮತ್ತು ಮ್ಯಾಗ್ನೆಟಿಕ್ ಪಲ್ಸು ಇಟ್ ನಾಟ್ ಓನ್ಲಿ ಲೈಕ್ ಇನ್ಕ್ರೀಸಸ್ ದ ಟೆಂಪ್ರೇಚರ್, ಇಟ್ ಆಲ್ಸೋ ಇನ್ಕ್ರೀಸಸ್ ದಿ ಪ್ರೊಡಕ್ಷನ್ ಆಫ್ ಕೊಲಾಜಿನ್ ಫೈಬರ್ಸ್ ಮತ್ತು ಇಲಾಸ್ಟಿನ್ ಫೈಬರ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ನಮ್ಮಲ್ಲಿ ಈ ಸುಕ್ಕು ಕಟ್ಕೊಳ್ಳುತ್ತೆ ಅಥವಾ ಬೊಜ್ಜು ಸೇರಿಕೊಳ್ಳುತ್ತೆ, ಅದು ಯಾಕೆ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ರೆ ಈ ಇಲಾಸ್ಟಿನ್ ಫೈಬರ್ಸ್ ಆ್ಯಂಡ್ ಕೊಲಾಜಿನ್ ಫೈಬರ್ಸ್ ಪ್ರೊಡಕ್ಷನು ಕಡಿಮೆ ಆಗಿಬಿಡುತ್ತೆ. ಸೊ ಯಾವಾಗ ನಾವು ಈ ಕೊಲಾಜಿನ್ ಫೈಬರ್ಸ್ ಮತ್ತು ಇಲಾಸ್ಟಿನ್ ಫೈಬರ್ಸ್ ಪ್ರೊಡಕ್ಷನ್ನ ಸ್ಕಿನ್ನಲ್ಲಿ ಜಾಸ್ತಿ ಮಾಡ್ತೀವಿ ಥ್ರೂ ಯುಟಿಲೈಸಿಂಗ್ ದೀಸ್ 2 ವೇವ್ಸ್, ಆವಾಗ ಏನಾಗುತ್ತೆ ಲೈಕ್ ಸ್ಕಿನ್ ವಿಲ್ ಬಿ ಟೈಟನ್ಡ್. ಸೊ ಆವಾಗ ಏನಂದರೆ ದೇ ಲುಕ್ ಮಚ್ ಯಂಗ. ಪೂರ್ತಿ ಮುಪ್ಪನ್ನು ನಾವು ತಡೆಗಟ್ಟಕ್ಕೆ ಅದನ್ನು ಪೂರ್ತಿಯಾಗಿ ಲೈಕ್ ಯು ಕ್ಯಾನ್ ಪ್ರಿವೆಂಟ್ ಇಟ್, ಬಟ್ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರೊಲಾಂಗ್ ಇಟ್, ಲೈಕ್ ಯು ಕ್ಯಾನ್ ಪ್ರೊಲಾಂಗ್ ಯುವರ್ ಯೂತ್. ಓಕೆ, ಸೊ ಹಾಗಾಗಿ ಲೈಕ್ ಸ್ಕಿನ್ನಲ್ಲಿ ಆ ಯಂಗ್ನೆಸ್ ಉಳ್ಕೊಳ್ಳುತ್ತೆ.
ಎಸ್ಪೆಷಲಿ ಈಗ ನಾವು ತುಂಬ ಜನರನ್ನ ನೋಡಿರ್ತೀವಿ, ಅವರು ಈಗ ಡಯಟ್ ಅಂತ ಮಾಡಕ್ ಹೋಗ್ತಾರೆ. ಹೌದು. ಡಯಟ್ ಅಂತ ಮಾಡಕ್ ಹೋಗಿ ನೀವು ಹೇಳ್ದಂಗೆ ಒಂದು ಎಕ್ಸಾಕ್ಟ್ ಸ್ಪಾಟ್ ರಿಡಕ್ಷನ್ ಆಗಲ್ಲ, ಅಲ್ಲಿ ಓವರ್ ಆಲ್ ಬಾಡಿ ಮೇಲೆ ಎಫೆಕ್ಟ್ ಆಗಿರುತ್ತೆ. ಸೊ ಅದು ಹೆಲ್ತ್ ಮೇಲೂ ಕೂಡ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಏನು ಡಯಟ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತೀರ? ಅಂದ್ರೆ ಇಲ್ಲಿ ಡಯಟ್ ಏನಿರಲ್ಲ. ಇಲ್ಲಿ ಡಯಟ್ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಅವ್ರಿಗೆ ಹೊಟ್ಟೆ ತುಂಬ ದಪ್ಪ ಇದ್ದರೆ ಅವಾಗ ವಿ ವಿಲ್ ಪುಟ್ ದೆಮ್ ಆನ್ ಲೈಪೋಲೈಸಿಸ್ ಆ್ಯಂಡ್ ಆಲ್ಸೋ ಡಯಟ್. ಬಟ್ ಆದರೆ ಇಲ್ಲಿ ನಾವು ಡಯಟ್ ಅಂದರೆ ಕ್ರ್ಯಾಶ್ ಡಯಟ್ ಏನು ಹಾಕೋದಿಲ್ಲ. ಅಂದರೆ ನೀವು ಹೇಳಿದ್ರಲ್ಲ ಲೈಕ್ ಆರೋಗ್ಯಕ್ಕೂ ಒಂದೊಂದ್ಸಲಿ ಹಾನಿ ಆಗಿಬಿಡುತ್ತೆ ತುಂಬ ಡ್ರಾಸ್ಟಿಕ್ಕಾಗಿ ವೆಯ್ಟನ್ನು ರೆಡ್ಯೂಸ್ ಮಾಡಿದ್ರೆ. ಸೊ ಹಾಗಾಗಿ ಲೈಕ್ ವಿ ಡೋಂಟ್ ಆಸ್ಕ್ ದೆಮ್ ಟು ರೆಡ್ಯೂಸ್ ದರ್ ಡಯಟ್ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡಿ ಅಂತ ಹೇಳೋದಿಲ್ಲ. ಬಟ್ ದೆನ್ ಲೈಕ್ ಅವ್ರು ಏನು ತೊಗೊಳ್ತಾ ಇದ್ದಾರೋ ಅವ್ರದ್ದೇ ಒಂದು ಕಲ್ಚರು ಮತ್ತು ಟ್ರೆಡಿಷನಿಂದ ಏನು ಬಂದಿದೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ಲೈಕ್ ವಿಲ್ ಆಲ್ಟರ್ ದ ಫುಡ್ ಹ್ಯಾಬಿಟ್ಸ್. ಸೊ ಹಾಗೆ ಆ್ಯಂಡ್ ವಿಲ್ ಆಸ್ ದೆಮ್ ಟು ಟೇಕ್ ಮೋರ್ ಆಫ್ ವೆಜಿಟೇಬಲ್ಸು, ಫ್ರೂಟ್ಸು, ವಾಟರ್ ಇಂಟೇಕು, ಟೆಂಡರ್ ಕೋಕೋನಟ್ ಮಿಲ್ಕು, ಟೆಂಡರ್ ಕೋಕೋನಟ್ ವಾಟರು, ಹಾಗೆ ಲೈಕ್ ಹೆಲ್ತಿ ಫುಡ್ಸನ್ನು ತೊಗೊಳೋದಕ್ಕೆ ನಾವು ಜಾಸ್ತಿ ಎನ್ಕರೇಜ್ ಮಾಡ್ತೀವಿ. ಸೊ ಹಾಗಾಗಿ ಲೈಕ್ ಬೈ ನೇಚರ್ ಆಲ್ಸೋ ಲೈಕ್ ಸ್ಕಿನ್ ವಿಲ್ ಸ್ಟಾರ್ಟ್ ಗ್ಲೋಯಿಂಗ್. ಅದ್ರ ಜೊತೆ ನಾವು ಲೈಪೋಲೈಸಿಸ್ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಟೈಟನಿಂಗ್ ಆಗ್ತಾ ಬರುತ್ತೆ. ಸೊ ಸ್ಕಿನ್ ಟೈಟನಿಂಗ್ ಆದರೆ ಲೈಕ್ ದೇ ಲುಕ್ ಮೋರ್ ಯಂಗ್. ಮಸಾಜ್ ಮಾಡುವಾಗ ಏನಾದರೂ ಪೇನ್ ಕಾಣಿಸ್ಕೊಳ್ಳುತ್ತೆ ಅಥವಾ ಪೇನ್ಲೆಸ್ ಥೆರಪಿನ ಇದು ಯಾವ ಥರ ಅಂತ? ಇದರಲ್ಲಿ ಪೇನ್ ಕಾಣಿಸ್ಕೊಳ್ಳಲ್ಲ, ಬಟ್ ಏನಂದರೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಲೈಕ್ they'll ಎಂಜಾಯ್ ಇಟ್ ಆ್ಯಕ್ಚುಲಿ. ದಟ್ ಮಸಾಜ್ ಪ್ರೋಬ್ಸ್ ಆಲ್ಸೋ ವಿಟ್ ಈಸ್ ವೆರಿ ನೈಸ್ಲಿ ಮೇಡ್. ಅದನ್ನು ನಾವು ಮೂವ್ ಮಾಡ್ತಾ ಇದ್ರೆ they'll ಫೀಲ್ ವೆರಿ ನೈಸ್, ಒಂಥರ ಲೈಕ್ ಸೂದನಿಂಗ್ ಸೆನ್ಸೇಷನ್. ಸೊ ಅದ್ರ ಜೊತೆ ಟೆಂಪ್ರೇಚರು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅಪ್ ಟು 45 ಡಿಗ್ರಿ ಏನಂದರೆ ಎವ್ರಿಬಡಿ ಕ್ಯಾನ್ ಟಾಲರೇಟ್ ದಟ್ ಮಚ್ ಆಫ್ ಟೆಂಪ್ರೇಚರ್. ಬಿಕಾಸ್ ನಾವು ಒಂದೇ ಕಡೆ ಇಟ್ಟಿರಲ್ಲ ಪ್ರೋಬನ್ನ ವಿಲ್ ಕೀಪ್ ಮೂವಿಂಗ್ ಥ್ರೂ ಔಟ್ ದ ಪ್ರೋಸೆಸ್. ಪ್ರೊಸೀಜರ್ ಆಗೋ ತನಕನೂ ವಿ ಹ್ಯಾವ್ ಟು ಕೀಪ್ ಮೂವಿಂಗ್, ಒಂದೇ ಕಡೆ ನಿಲ್ಲಿಸೋ ಆಗಿಲ್ಲ. ಸೊ ಹಾಗಾಗಿ ಲೈಕ್ ತುಂಬ ಹೀಟ್ ಆಗಿಬಿಡ್ತು, ಕಿರ್ಚ್ಕೋಬೇಕು ಅಂತ ಏನು ಅನ್ಸೋದಿಲ್ಲ. ಸೊ ದೇ ವಿಲ್ ಎಂಜಾಯ್ ಇಟ್. ಅವ್ರಿಗೆ ಇನ್ನೂ ತಗೋಬೇಕು ಅಂತ ಇಷ್ಟ ಆಗುತ್ತೆ ಲೈಕ್. ಆಮೇಲೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? ಅಂದ್ರೆ ಈಗ ಎಲ್ಲರೂ ಬಂದ್ಬಿಡ್ತಾರೆ ಅನ್ಕೊಳ್ಳಿ, ನಂಗೆ ಟಮ್ಮಿ ಇದೆ ಅಂತ. ಆಕ್ಚುಲಿ ಅದು ಅಷ್ಟು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕೂಡ ಜಡ್ಜ್ ಮಾಡಕ್ ಆಗಲ್ಲ ಕೆಲವರಿಗೆ. ಸೊ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ನೀವು? ನಾವು ಯಾವುದೇ ಪೇಷಂಟ್ ಬಂದರೂ ಅಷ್ಟೇ ನಾವು ಅವರ ಬಾಡಿನಲ್ಲಿ ಎಷ್ಟು ಫ್ಯಾಟ್ ಇದೆ, ಮತ್ತು ಅವರ ಹೈಟ್ ಏನು, ಅವರ ವೆಯ್ಟ್ ಏನು, ಮತ್ತು ಹೈಟ್ಗೆ ತಕ್ಕನಾಗಿ ವೆಯ್ಟ್ ಎಷ್ಟಿರಬೇಕು ಅಂತೆಲ್ಲನೂ ವಿ ವಿಲ್ ಕ್ಯಾಲ್ಕುಲೇಟ್. ಬಾಡಿ ಮಾಸ್ ಇಂಡೆಕ್ಸ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತು ಹೈಟ್ಗೆ ವೇಸ್ಟ್ ಎಷ್ಟು ಸೆಂಟಿಮೀಟರ್ಸ್ ಇರಬೇಕು ಅಂತೆಲ್ಲನೂ. ಸೊ ಐಡಿಯಲ್ ವೇಸ್ಟ್ ಒಂದು ವಿ ವಿಲ್ ಡಿರೈವ್ ಎಟ್ ಒನ್ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂಗೆ ತಕ್ಕನಾಗಿದೆಯೋ ಇಲ್ವೋ ಅಂತ ಫಸ್ಟ್ ವಿ ವಿಲ್ ಡಿಟರ್ಮಿನ್. ಅದಕ್ಕಿಂತ ತುಂಬ ಜಾಸ್ತಿ ಇದ್ದರೆ ಲೈಕ್ ವಿ ವಿಲ್ ಟೆಲ್ ದೆಮ್ ಲೈಕ್ ಫಸ್ಟ್ ಯು ಡೂ ಅಂಡರ್ಗೋ ಒಬೇಸಿಟಿ ಟ್ರೀಟ್ಮೆಂಟ್. ಸೊ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಬೇಕಾಗುತ್ತೆ. ತುಂಬ ಜಾಸ್ತಿ ಒಬೇಸ್ ಇರೋರಿಗೆ ವಿಲ್ ನಾಟ್ ಪುಟ್ ದೆಮ್ ಡೈರೆಕ್ಟ್ಲಿ ಆನ್ ಲೈಪೋಲೈಸಿಸ್. ವಿಲ್ ರಾದರ್ ಟೆಲ್ ದೆಮ್ ನೀವು ಡಯಟ್ ಮಾಡಿ, ಎಕ್ಸಸೈಸ್ ಮಾಡಿ, ಪ್ಲಸ್ ವಿ ಹ್ಯಾವ್ ಸಮ್ ಅದರ್ ಎಕ್ವಿಪ್ಮೆಂಟ್ಸ್ ಲೈಕ್ ಎಲೆಕ್ಟ್ರಾನಿಕ್ ಮಸಲ್ ಎಕ್ಸಸೈಸಸ್. ಸೊ ಅದನ್ನೆಲ್ಲ ಹಾಕಿ ವಿ ವಿಲ್ ರಿಡ್ಯೂಸ್ ದರ್ ವೆಯ್ಟ್. ರಿಡ್ಯೂಸ್ ಮಾಡಿದ್ಮೇಲೆ ಇಫ್ ದರ್ ಬೇಸಲ್ ಇದು ಏನದು ಬಾಡಿ ಮಾಸ್ ಇಂಡೆಕ್ಸ್ ಕಡಿಮೆ ಆದಮೇಲೆ ವಿ ವಿಲ್ ಸ್ಟಾರ್ಟ್ ದೆಮ್ ಆನ್ ಲೈಪೋಲೈಸಿಸ್. ಇನ್ನೂ ಕೆಲವರು ಏನಂದರೆ ಜಸ್ಟ್ ಒಂದು ಸ್ವಲ್ಪ ಮಾತ್ರ ಬೊಜ್ಜಿರುತ್ತೆ ಅಷ್ಟೇ, ಬಟ್ ಓವರ್ ಆಲ್ ವೆಯ್ಟ್ ಎಲ್ಲ ಕರೆಕ್ಟಾಗಿರ್ತಾರೆ, ಅಂಥವ್ರಿಗೆ ವಿಲ್ ಸ್ಟಾರ್ಟ್ ದೆಮ್ ಡೈರೆಕ್ಟ್ಲಿ ಆನ್ ಲೈಪೋಲೈಸಿಸ್. ಓಕೆ ಮೇಡಮ್, ಮತ್ತಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಬೇಡದ ಬೊಜ್ಜನ್ನು ಹೇಗೆ ಕರಗಿಸ್ಕೋಬೋದು, ಅದು ಸ್ಪೆಷಲಿ ಪೇನ್ಲೆಸ್ ಥೆರಪಿ ಇದು ಏನಿದ್ರೆ ಪರಿಣಾಮ ಅಂತ ತಿಳ್ಕೊಳ್ತಾ ಇದ್ದೀವಿ. ಮತ್ತಷ್ಟು ಮಾತಾಡೋಣ. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಡೌಟ್ಸ್ ಕೇಳ್ಬೋದು ಚಿಕ್ಕ ಬ್ರೇಕ್ನ ನಂತರ.